ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು successloka ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಈ ವಿಡಿಯೋದಲ್ಲಿ ಎಸ್ಪೆಷಲಿ ಈ ವಿಡಿಯೋ ಬಂದ್ಬಿಟ್ಟು ಸ್ಟೂಡೆಂಟ್ಸ್ಗೆ ಮತ್ತು ಟೀಚರ್ಸ್ಗೆ ಮತ್ತು ಪೇರೆಂಟ್ಸ್ಗೆ ತುಂಬ ಯೂಸ್ ಆಗೋಂಥ ವಿಡಿಯೋ. ನಾನು ಈ ವಿಡಿಯೋದಲ್ಲಿ ಯಾವ ರೀತಿ ನಾವು ನಮ್ಮ ಮೆಮರಿನ ಇಂಪ್ರೂವ್ ಮಾಡ್ಕೊಳ್ಬೋದು ಓದಬೇಕಾದಾಗ ನಾವು ನಾವು ಒಳ್ಳೆ ರೀತಿ ಓದಬೇಕು, ನಾವು ಒಳ್ಳೆ ರೀತಿಯಲ್ಲಿ ಮಾರ್ಕ್ಸ್ ತಗೊಳ್ಬೇಕಂದ್ರೆ ನಾವು ಖಂಡಿತವಾಗಿ ನಾವು ಮೆಮರಿನ ಇಂಪ್ರೂವ್ ಮಾಡ್ಕೊಳ್ಬೇಕಾಗುತ್ತೆ. ಮತ್ತು ನಮ್ಮ ಕಾನ್ಸಂಟ್ರೇಷನ್ನು ಸ್ಟಡಿ ಮಾಡಬೇಕಂದಾಗ ನಮ್ಮ ಕಾನ್ಸಂಟ್ರೇಷನ್ನು ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡಬೇಕಾಗಿರುತ್ತೆ. ನಾನು ನಿಮಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ನಿಮಗೆ 11 ಟಿಪ್ಸ್ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನೀವು ಯಾವ ರೀತಿ ನೀವು ಮಾಡಿದ್ರೆ ನಿಮ್ಮ ಮೆಮರಿ ಕೆಪಾಸಿಟಿ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಮತ್ತು ನಿಮಗೆ ಒಳ್ಳೆ ಕಾನ್ಸಂಟ್ರೇಷನ್ ಬರುತ್ತೆ ನೀವು ಓದಬೇಕಾದಾಗ. ಇದರಿಂದ ನೀವು ಈ ಥರ ಎಲ್ಲ ಫಾಲೋ ಮಾಡಿದ್ರೆ ನೀವು ಕೂಡ ಒಳ್ಳೆ ಮಾರ್ಕ್ಸ್ ತಗೊಂಡು ಎಕ್ಸಾಮಲ್ಲಿ ಒಳ್ಳೆ ರೀತಿಯಲ್ಲಿ ನೀವು ಖಂಡಿತವಾಗಿ ಪಾಸ್ ಆಗ್ತೀರಾ ಅನ್ನೋದು ಈ ವಿಡಿಯೋದ ಉದ್ದೇಶ. ನಾನು ನಿಮಗೆ ಈಗ ಕಂಪ್ಲೀಟ್ ಡೀಟೇಲ್ಸ್ ತಿಳಿಸ್ಕೊಡೋಕೆ ಮೊದಲು ನೀವು ನಮ್ಮ ಸಕ್ಸಸ್ ಲೋಕ ಯೂಟ್ಯೂಬ್ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಮ್ಮ ಎಲ್ಲ ಮುಂದಿನ ವಿಡಿಯೋಗಳು ನಿಮಗೆ ಖಂಡಿತವಾಗಿ ಸಿಗುತ್ತೆ. ಮೊದಲನೇದಾಗಿ ತಿಳ್ಕೊಳ್ಳೋಣ, ನಾವು ಒಂದು ಮೆಮರಿ ಮತ್ತು ಕಾನ್ಸಂಟ್ರೇಷನ್ನ ಇಂಪ್ರೂವ್ ಮಾಡಬೇಕಂದಾಗ ಏನು ಮಾಡಬೇಕು ಅಂತ. ಮೊದಲನೇದೇನೆಂದರೆ ಫೋಕಸ್ನ ಮತ್ತು ನಮ್ಮ ಏಕಾಗ್ರತೆಯನ್ನು ಕಾನ್ಸಂಟ್ರೇಷನ್ನ ನಾವು ಯಾವ ರೀತಿ ಇಂಪ್ರೂವ್ ಮಾಡ್ಕೊಳ್ಬೇಕು ಅಂದರೆ, ಫಸ್ಟ್ ಟಿಪ್ ಏನಂದರೆ ನಾವು ಆದಷ್ಟು ಗ್ಯಾಡ್ಜೆಟ್ಗಳನ್ನ ಯೂಸ್ ಮಾಡೋದು ತುಂಬ ಕಡಿಮೆ ಮಾಡಬೇಕು. ಗ್ಯಾಡ್ಜೆಟ್ಸ್ ಅಂದರೆ ಏನು? ಮೊಬೈಲ್ ಫೋನ್ಸ್ ಇರ್ಬೋದು, ಕಂಪ್ಯೂಟರ್ಸ್ ಇರ್ಬೋದು. ಈ ಡಿವೈಸಸ್ನ ನಮಗೆ ಬೇಕಾದಾಗ ಮಾತ್ರ ಯೂಸ್ ಮಾಡಬೇಕು. ನಾವು ಯಾವಾಗಲೂ 24 ಗಂಟೆನೂ ಈ ಮೊಬೈಲ್ ಫೋನ್ಗಳನ್ನ ಯೂಸ್ ಮಾಡಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ಕು, ವಾಟ್ಸಪ್ ಗ್ರೂಪು, ಇನ್ಸ್ಟಾಗ್ರಾಮು ಇಂಥದ್ದನ್ನೇ ನೋಡ್ಕೊಂಡು ಕೂತಿದ್ರೆ ಆಗ ನಮ್ಮ ಕಾನ್ಸಂಟ್ರೇಷನ್ನು, ನಮ್ಮ ಫೋಕಸ್ಸು ಡಿಸ್ಟ್ರಾಕ್ಷನ್ ಆಗ್ತಾನೆ ಇರುತ್ತೆ. ಆದ್ದರಿಂದ ನೀವು ಒಂದು ದಿನದಲ್ಲಿ ಒಂದು ಅರ್ಧ ಗಂಟೆನೋ 1 ಗಂಟೆನೋ ಲಿಮಿಟ್ ಆಗಿ ಮಾತ್ರ ಈ ಡಿವೈಸಸ್ನ ಯೂಸ್ ಮಾಡಿಕೊಂಡು ಉಳಿದಿರೋ ಟೈಮಲ್ಲೆಲ್ಲನೂ ಆ ಡಿವೈಸ್ಗಳನ್ನ ಬೇರೆ ಕಡೆ ಇಟ್ಟಿದ್ರೆ ತುಂಬ ಒಳ್ಳೆಯದು. ಎಸ್ಪೆಷಲಿ ನೀವು ಓದಬೇಕಂದಾಗ ಆ ಡಿವೈಸ್ಗಳನ್ನ ಬೇರೆ ಕಡೆ ಇಟ್ಟು ನೀವು ಓದೋದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಬೇಕಾಗುತ್ತೆ. ಈ ಡಿವೈಸ್ಗಳನ್ನೆಲ್ಲನೂ ನೀವು ಸೈಡ್ಗಿಟ್ಟು ನೀವು ಯಾವ ರೀತಿ ನೀವು ನಿಮ್ಮ ಫೋಕಸ್ನ ಇಂಪ್ರೂವ್ ಮಾಡ್ಕೊಳ್ಬೋದು ಅಂದರೆ, ನೀವು ಕ್ರಾಸ್ ವರ್ಡ್ಸ್ನೆಲ್ಲ ಫಿಲ್ ಮಾಡೋದು ಮತ್ತು ಪಜಲ್ಸ್ ಪ್ಲೇ ಮಾಡೋದು, ಡಿಫ್ರೆಂಟ್ ಪಜಲ್ಸ್ಗಳೆಲ್ಲ ಇರುತ್ತೆ. ಆ ಥರ ಪಜಲ್ ಜೊತೆ ಆಟ ಆಡೋದು, ಗೇಮ್ಸ್ ಎಲ್ಲ ಮಾಡೋದು, ಇವೆಲ್ಲನೂ ಮೊಬೈಲು, ಟ್ಯಾಬ್ಲೆಟು, ಕಂಪ್ಯೂಟರ್ಗಳೆಲ್ಲ ಇದೆಲ್ಲನೂ ಅದು ಬಿಟ್ಟು ಆಡೋವಂಥವು. ಮತ್ತು ಕೆಲವು ಸಲ ನಾವು ಒಂದು ಕಡೆ ಕೂತ್ಕೊಂಡು ಏನು ಯೋಚನೆ ಮಾಡಿದಿರ ಒಂಥರ ಮೆಡಿಟೇಷನ್ ಮಾಡೋದು, ಯಾವಾಗಲೂ ಒಂಥರ ಸ್ಟ್ಯಾಚ್ಯೂ ಥರ ಕೂತ್ಕೊಂಡಿರೋದು, ಒಂದು 10 ನಿಮಿಷ 15 ನಿಮಿಷ ಏನು ಮಾಡಿದಿರ ಒಂದು ಕಡೆ ಕೂತಿರೋದು. ಆಗ ನಮ್ಮ ಮೈಂಡು ಒಂದು ಕಾನ್ಸಂಟ್ರೇಷನ್ ಮಾಡೋದಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ. ಮತ್ತು ಇಂಟರ್ನೆಟಲ್ಲೆಲ್ಲ ಸಾಕಷ್ಟು ಥರ ಪಿಕ್ಚರ್ಗಳು ಸಿಗುತ್ತೆ. ಎ ಪಿಕ್ಚರು, ಬಿ ಪಿಕ್ಚರ್ ಅಂತ ಇರುತ್ತೆ. ಈ ಪಿಕ್ಚರಲ್ಲಿರೋದನ್ನು, ಈ ಪಿಕ್ಚರಲ್ಲಿ ಏನೇನು ಮಿಸ್ಸಿಂಗ್ ಇದೆ ಅನ್ನೋದನ್ನು ನಾವು ಕಂಡುಹಿಡಿಬೇಕಾಗುತ್ತೆ. ನೀವು ಅಂಥ ಎಕ್ಸಸೈಸ್ಗಳನ್ನ ರೆಗ್ಯುಲರಾಗಿ ಮಾಡ್ತಾಯಿರಿ. ನೀವು ಅಂಥದ್ದು ರೆಗ್ಯುಲರಾಗಿ ಮಾಡ್ತಾ ಇದ್ದಾಗ ನಿಮಗೆ ಫೋಕಸ್ಸು ತುಂಬ ಚೆನ್ನಾಗಿ ಬರುತ್ತೆ, ನಿಮ್ಮ ಕಾನ್ಸಂಟ್ರೇಷನ್ನು ತುಂಬ ಇಂಪ್ರೂವ್ ಆಗುತ್ತೆ. ಯಾಕಂದರೆ ಅಲ್ಲಿ ನಮ್ಮ ಮೈಂಡು ಇಲ್ಲಿರೋ ಐಟಮ್ ಏನಿದೆ, ಇಲ್ಲಿರೋ ಐಟಮಲ್ಲಿ ಏನಿಲ್ಲ ಅಂತ ನೀವು ಆಗ ತುಂಬ ಫೋಕಸ್ ಮಾಡ್ತಾ ಇರೋದಾಗ ಆಗ ನಿಮಗೆ ನಿಮ್ಮ ಮೈಂಡು ತುಂಬ ಶಾರ್ಪ್ ಆಗುತ್ತೆ ಮತ್ತು ನಿಮ್ಮ ಫೋಕಸ್ಸು ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಮತ್ತು ಕೆಲವು ಎಕ್ಸಸೈಸ್ ಇರುತ್ತೆ. ಈಗ 1 2 3 4 5 ನಂಬರ್ ಅಂತ ಇರುತ್ತೆ. ಆಗ ಅಲ್ಲಿರೋ ಕೆಲವು ನಂಬರ್ಗಳೆಲ್ಲ ಮಿಸ್ ಮಾಡಿಬಿಟ್ಟು, ಈ ಥರ ಎಲ್ಲ ನಂಬರ್ಗಳು ಮಿಸ್ ಮಾಡಿದ ತಕ್ಷಣ ಕೆಲವು ಮಲ್ಟಿಪ್ಲಿಕೇಷನಲ್ಲಿ, ಡಿವಿಷನಲ್ಲಿ ಆ ಥರ ನಂಬರ್ಗಳನ್ನೆಲ್ಲ ಸೀಕ್ವೆನ್ಸ್ ನಂಬರ್ಗಳೆಲ್ಲ ಕೆಲವು ಮಿಸ್ ಮಾಡಿ ಆ ನಂಬರ್ಗಳ ಸೀಕ್ವೆನ್ಸ್ನ ಕಂಪ್ಲೀಟ್ ಮಾಡಿ ಅಂತ ಹೇಳೋದು. ಆ ಥರ ಮಾಡಿದಾಗ ನಾವು ಕಂಪ್ಲೀಟಾಗಿ ಫೋಕಸ್ ಮಾಡಿ ಅದು ಯಾವ ಥರ ಸೀಕ್ವೆನ್ಸಿಂಗ್ ಮಿಸ್ ಆಗಿದೆ, ಏನು ಮಿಸ್ ಆಗಿದೆ ಅಂತ ನಾವು ಚೆನ್ನಾಗಿ ನಾವು ಫೋಕಸ್ ಮಾಡಿ ಯೋಚನೆ ಮಾಡ್ತಾ ಇರ್ತೀವಿ. ಆದ್ದರಿಂದ ನೀವೇನಾದರೂ ನಿಮ್ಮ ಫೋಕಸ್ ಅಟೆನ್ಷನ್ನ, ನಿಮ್ಮ ಏಕಾಗ್ರತೆನ ಇಂಪ್ರೂವ್ ಮಾಡ್ಕೊಳ್ಬೇಕಂದಾಗ ನೀವು ಗ್ಯಾಡ್ಜೆಟ್ಸ್ನೆಲ್ಲ ಸೈಡ್ಗೆ ಇಟ್ಬಿಟ್ಟು ಈ ಥರ ಗೇಮ್ಸ್ನೆಲ್ಲ ಪ್ಲೇ ಮಾಡಬೇಕು. ಈ ಥರ ಎಲ್ಲನೂ ಪ್ರಾಕ್ಟೀಸ್ ಮಾಡಿದ್ರೆ, ರೆಗ್ಯುಲರಾಗಿ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಫೋಕಸ್, ನಿಮ್ಮ ಮೈಂಡಲ್ಲಿ ನಿಮ್ಮ ಫೋಕಸ್ಸು ಸಾಕಷ್ಟು ಇಂಪ್ರೂವ್ ಆಗುತ್ತೆ. ಎರಡನೇ ಟಿಪ್ ಏನಂದರೆ, ನಾರ್ಮಲ್ ಆಗಿ ನಾವು ಓದಬೇಕಂದಾಗ ನಮಗೆ ಒಂದು ಸಪ್ರೇಟ್ ಪ್ಲೇಸ್ ಮಾಡ್ಕೊಳ್ಬೇಕು. ಅಲ್ಲಿ ಯಾವ ಥರದೇ ಡಿಸ್ಟ್ರಾಕ್ಷನ್ ಇರಬಾರ್ದು. ಟಿ ವಿ, ಮೊಬೈಲ್ ಫೋನು,
ಲ್ಯಾಪ್ಟಾಪು ಈ ಥರ ಯಾವುದೇ ಡಿಸ್ಟ್ರಾಕ್ಷನ್ ಇರಬಾರ್ದು. ಓದೋ ಟೈಮಲ್ಲಿ ನೀವು ಯಾವುದೇ ಡಿಸ್ಟ್ರಾಕ್ಷನ್ ಇಲ್ದಿರೋ ಒಂದು ಕಾಮ್ ಪ್ಲೇಸ್ನ ನಿಮ್ಮ ಮನೆಯಲ್ಲಿ ನೀವು ಅರೇಂಜ್ ಮಾಡ್ಕೊಳ್ಬೇಕು. ಅದು ನಿಮ್ಮ ಡೆಡಿಕೇಟೆಡ್ ಪ್ಲೇಸ್ ಆಗಿರಬೇಕು. ನೀವು ಓದಬೇಕಂದಾಗ ಆ ಜಾಗದಲ್ಲೇ ಕೂತ್ಕೊಂಡು ಆ ಮಟ್ಟಕ್ಕೆ ಓದೋದಕ್ಕೆ ಪ್ರಯತ್ನ ಬೀಳಬೇಕು. ಆಗ ನಿಮಗೆ ಯಾವುದೇ ರೀತಿ ಡಿಸ್ಟ್ರಾಕ್ಷನ್ ಇಲ್ಲ ಅಂದಾಗ ನಿಮ್ಮ ಫೋಕಸ್ಸು, ನಿಮ್ಮ ಕಾನ್ಸಂಟ್ರೇಷನ್ನು ತುಂಬ ಇಂಪ್ರೂವ್ ಆಗುತ್ತೆ. ಮತ್ತು ಮೂರನೇ ಟಿಪ್ ಏನಂದರೆ, ನೀವು ಒಳ್ಳೆ ಫುಡ್ನು ತಿನ್ನಬೇಕಾಗುತ್ತೆ. ಒಳ್ಳೆ ಫುಡ್ನ ತಿಂದಾಗ ಕೆಲಸಲ್ಲಿ ಪ್ರೋಟೀನ್ಸು, ವಿಟಮಿನ್ಸ್, ಬಾದಾಮಿ ಗೊತ್ತಾಯ್ತಲ್ವಾ, ಎಗ್ಗಳು, ಮತ್ತು ಸ್ವಲ್ಪ ಮಟ್ಟದಲ್ಲಿ ಮಾಂಸ, ಈ ಥರ ಪ್ರೋಟೀನ್ ಯಾವುದು ಜಾಸ್ತಿ ಇರುತ್ತೋ ತಿಂತೀವಿ ಅಂದ್ಬಿಟ್ಟು ಅದನ್ನೇ ತಿನ್ನೋದಲ್ಲ. ರೆಗ್ಯುಲರ್ ಆಗಿ ಡೇ ಟು ಡೇ ಬೇಸಿಸ್ ಸ್ವಲ್ಪ ಸ್ವಲ್ಪ ತಿಂತಾ ಹೋದಾಗ ನಿಮ್ಮ ಮೆಮರಿ ತುಂಬ ಇಂಪ್ರೂವ್ ಆಗುತ್ತೆ. ಮತ್ತು ನಾಲ್ಕನೇ ಟಿಪ್ ಏನಂದಿದ ತಕ್ಷಣ, ನೀವು ಪ್ರತಿದಿನವೂ ನೀವು ಒಂದು ಟೈಮ್ ಟೇಬಲ್ ಹಾಕ್ಕೊಳ್ಬೇಕು. ನೀವು ಪ್ರತಿದಿನ ನಿಮ್ಮ ಪೇರೆಂಟ್ಸ್ ಜೊತೆ ಮಾತಾಡ್ಕೊಂಡು ಒಂದು ರೆಗ್ಯುಲರ್ ಆಗಿ ಒಂದು ಫಿಕ್ಸ್ಡ್ ಟೈಮ್ ಟೇಬಲ್ನ ರೆಡಿ ಮಾಡ್ಕೊಳ್ಬೇಕು. ಆಗೇನಾಗುತ್ತೆ, ನೀವು ಅದನ್ನು ರಿಪೀಟ್ ಮಾಡಿ ಆ ಟೈಮ್ ಟೇಬಲ್ನ ರೆಗ್ಯುಲರ್ ಆಗಿ ಫಾಲೋ ಮಾಡ್ತಾ ಇದ್ದರೆ ಆಗ ನಿಮಗೆ ಅದು ಒಂಥರ ರೋಟೀನ್ ಆಗುತ್ತೆ. ಮತ್ತು ಆಗ ನಿಮ್ಮ ಬ್ರೈನು ಡಿಸ್ಟ್ರಾಕ್ಷನ್ ಆಗೋದಿಲ್ಲ. ನಿಮ್ಮ ಬ್ರೈನು ಡಿಸ್ಟ್ರಾಕ್ಷನ್ ಆಗಲ್ಲ. ಆಗ ನೀವು ಯಾವಾಗಲೂ ಆ ಟೈಮ್ ಟೇಬಲ್ನೇ ಫಾಲೋ ಮಾಡ್ತಿರ್ತೀರ. ಆ ಟೈಮ್ ಟೇಬಲ್ ತಕ್ಕಂತೆಯೇ ನೀವು ದಿನ ನಿಮ್ಮ ಡೈಲಿ ಆಕ್ಟಿವಿಟಿಗಳು, ಪ್ರತಿಯೊಂದು ಓದೋದು, ಪ್ರತಿಯೊಂದನ್ನು ನೀವು ಅದ್ರ ಪ್ರಕಾರನೇ ಮಾಡ್ತಿದ್ದಾಗ ಆಗ ನಿಮಗೆ ಡಿಸ್ಟ್ರಾಕ್ಷನ್ ಇರೋದಿಲ್ಲ. ನಿಮ್ಮ ಕಾನ್ಸಂಟ್ರೇಷನು, ನಿಮ್ಮ ಫೋಕಸ್ಸು ತುಂಬ ಇಂಪ್ರೂವ್ ಆಗುತ್ತೆ. ಐದನೇ ಟಿಪ್ ಏನಂದಿದ ತಕ್ಷಣ, ನಾರ್ಮಲ್ಲಾಗಿ ಏನು ಮಾಡ್ತೀವಿ, ನಾವು ಸ್ಕೂಲಿಂದ ಬಂದಿದ ತಕ್ಷಣ ಸ್ವಲ್ಪ ಬಾಡಿಗೆ ರೆಸ್ಟ್ ಕೊಡಬೇಕಾಗುತ್ತೆ. ಯಾಕಂದರೆ 8ರಿಂದ 9 ಗಂಟೆಗೆ ನೀವು ಸ್ಕೂಲ್ಗೆ ಹೋಗಿ ಅಲ್ಲಿ ಸಾಕಷ್ಟು ಒಂದು 5 ಗಂಟೆಯಿಂದ 6 ಗಂಟೆವರೆಗೂ ನೀವು ಸ್ಕೂಲಲ್ಲಿದ್ದಾಗ ನಿಮ್ಮ ಎನರ್ಜಿ ತುಂಬ ಡೌನ್ ಆಗಿರುತ್ತೆ. ನಿಮ್ಮ ಎನರ್ಜಿ ಕಂಪ್ಲೀಟಾಗಿ ಡೌನ್ ಆಗಿರುತ್ತೆ. ಆದ್ದರಿಂದ ನೀವೇನು ಮಾಡಬೇಕು, ಸ್ಕೂಲಿಂದ ಬಂದಿದ ತಕ್ಷಣ ಲೈಟಾಗಿ ಸ್ವಲ್ಪ ಸ್ನ್ಯಾಕ್ಸು ಇಲ್ಲಾಂದರೆ ಲಂಚೋ ತಿಂದ್ಬಿಟ್ಟು ನೀವು ಸ್ವಲ್ಪ ರೆಸ್ಟ್ ತಗೊಳ್ಬೇಕು. ನಿಮ್ಮ ಬಾಡಿಗೆ ಸ್ವಲ್ಪ ರೆಸ್ಟ್ ಸಿಕ್ಕಿದ್ರೆ ನಿಮ್ಮ ಎನರ್ಜಿ ಲೆವೆಲು ಜಾಸ್ತಿ ಆಗುತ್ತೆ. ಆದ್ದರಿಂದ ನೀವೇನು ಮಾಡಬೇಕು, ಬಂದಿದ ತಕ್ಷಣ ಒಂದು 20 ನಿಮಿಷನೋ ಅರ್ಧ ಗಂಟೆನೇ ಸ್ವಲ್ಪ ರೆಸ್ಟ್ ತಗೊಂಡು, ಸ್ವಲ್ಪ ಮಲ್ಕೊಳಕ್ಕಾದರೆ ಮಲ್ಕೊಂಡು, ಸ್ವಲ್ಪ ಕಂಪ್ಲೀಟಾಗಿ ನೀವು ರೆಸ್ಟ್ ತಗೊಂಡಾಗ ನೆಕ್ಸ್ಟು ಏನೇ ಮಾಡಿದ್ರು ನಿಮ್ಮ ಎನರ್ಜಿ ತುಂಬ ಚೆನ್ನಾಗಿರುತ್ತೆ. ಮತ್ತು ನಿಮ್ಮ ಪ್ರೊಡಕ್ಟಿವಿಟಿ ತುಂಬ ಚೆನ್ನಾಗಿರುತ್ತೆ. ಮತ್ತು ನಿಮ್ಮ ಕಾನ್ಸಂಟ್ರೇಷನ್ನು ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ನೀವು ಬಂದಿದ ತಕ್ಷಣ ಆಟ ಆಡೋಕೆ ಹೋಗೋದು, ಇಲ್ಲಾಂದರೆ ಓದೋಕ್ಕೋ ಸ್ಟಾರ್ಟ್ ಮಾಡಿದಾಗ ಆಗ ನಿಮ್ಮ ಬ್ರೈನು ನಿಮ್ಮ ಮಾತು ಕೇಳ್ತಾರಲ್ಲ. ಯಾಕಂದರೆ ನಿಮ್ಮ ಬ್ರೈನು ಹೇಳ್ತಾ ಇರುತ್ತೆ, ನಾನು ರೆಸ್ಟ್ ತಗೊಳ್ಬೇಕು, ನಿದ್ದೆ ಮಾಡಬೇಕು, ನನಗೆ ಎನರ್ಜಿ ಇಲ್ಲ ಅಂತ ನಿಮ್ಮ ಬ್ರೈನ್ ಹೇಳ್ತಿದ್ದಾಗ ನೀವು ನಾನು ಓದಬೇಕು ಅಂದಾಗ ಆಗ ಖಂಡಿತವಾಗಿ ನೀವು ಓದೋದಕ್ಕಾಗಲ್ಲ. ಆದ್ದರಿಂದ ನಿಮ್ಮ ಬ್ರೈನಿಗೆ, ನಿಮ್ಮ ಬಾಡಿಗೆ ಸ್ವಲ್ಪ ರೆಸ್ಟ್ ಕೊಡಿ ನೀವು ಸ್ಕೂಲಿಂದ ಬಂದಿದ ತಕ್ಷಣ. ಆಮೇಲೆ ನೀವು ಓದೋದಕ್ಕೋ ಇಲ್ಲಾಂದ್ರೆ ಆಟ ಆಡೋದಕ್ಕೋ ಪ್ರಯತ್ನ ಬಿದ್ದರೆ ನಿಮ್ಮ ಫುಲ್ ಎನರ್ಜಿ ಆಗ ಖಂಡಿತವಾಗಿ ಬಳಸ್ಕೊಳ್ಬೋದು. ಮತ್ತು ಆರನೇ ಟಿಪ್ ಏನಂದಿದ ತಕ್ಷಣ, ನೀವು ನಾರ್ಮಲಾಗಿ ಏನಾಗುತ್ತೆ, ಈಗ ನೀವು ಒಂದು ಬೆಟ್ಟ ಹತ್ತಬೇಕು ಅನ್ಕೊಳ್ಳಿ. ಒಂದು ಬೆಟ್ಟ ಹತ್ತಿದ ತಕ್ಷಣ ನಾವೇನು ಮಾಡ್ತೀವಿ, ಬೆಟ್ಟದ ಕೆಳಗಡೆ ಹೋಗ್ಬಿಟ್ಟು ಇಷ್ಟು ದೊಡ್ಡ ಬೆಟ್ಟ ನಾವು ಹತ್ತಬೇಕಾ, ಆಗ ನಮಗೆ ಅಲ್ಲೇ ಭಯ ಆಗ್ಬಿಡುತ್ತೆ. ನಾನು ಇಷ್ಟು ದೊಡ್ಡ ಬೆಟ್ಟ ಹತ್ತಬೇಕಾ, ನನ್ನ ಇಷ್ಟು ದೊಡ್ಡ ಬೆಟ್ಟ ಹತ್ತೋದಕ್ಕೆ ನನ್ನ ಹತ್ರ ಶಕ್ತಿ ಇದೆಯಾ, ಎನರ್ಜಿ ಇದೆಯಾ ಅಂತ ನಮ್ಮ ಎಲ್ಲ ಎನರ್ಜಿಗಳು ಅಲ್ಲೇ ಡೌನ್ ಆಗಿಬಿಡುತ್ತೆ. ಆಗ ಏನು ಮಾಡಬೇಕು, ನಾವು ಆ ದೊಡ್ಡ ಬೆಟ್ಟ ನೋಡೋ ಬದಲು ಒಂದೊಂದು ಸ್ಟೇಜ್ ಫಸ್ಟು ಹತ್ಬೇಕಾರೋದು ಈ ಸ್ಟೇಜು, ನೆಕ್ಸ್ಟ್ ಇನ್ನೊಂದು ಸ್ಟೇಜು, ನೆಕ್ಸ್ಟ್ ಇನ್ನೊಂದು ಸ್ಟೇಜು, ಆ ಥರ ನಾವು ಹತ್ಕೊಂಡು ಹೋದಾಗ ಅಂಥ ದೊಡ್ಡ ಮೌಂಟ್ ಎವರೆಸ್ಟ್ನೇ ಜನ ಹತ್ಬಿಟ್ಟಿದ್ದಾರೆ. ಅರ್ಥ ಆಯ್ತಲ್ವಾ? ಯಾಕಂದರೆ ಫಸ್ಟು ಸಲ ಹೋದಾಗ ಒಂದು ಮೈಲ್ ಸ್ಟೋನ್ನ ಸಕ್ಸೀಡ್ ಆಗೋದು, ಇನ್ನೊಂದು ಸಲ ಹೋದಾಗ ಇನ್ನೊಂದು ಅದಕ್ಕಿಂತ ಎತ್ತರವಾಗಿ ಹತ್ತೋದು, ಆ ಥರ ಮಾಡಿದಾಗ ನಮಗೆ ನಮ್ಮ ಮೇಲೇ ಕಾನ್ಫಿಡೆನ್ಸ್ ಬರುತ್ತೆ. ಅದೇ ರೀತಿಯೇ ನೀವು ಒಂದು ಚಾಪ್ಟರ್ನ ಎತ್ಕೊಂಡು ಓದಬೇಕಂದಾಗ, ನೀವೇನು ಮಾಡಬೇಕು, ಆ ದೊಡ್ಡ ಚಾಪ್ಟರ್ನ, ಈಗ 10 ಪೇಜ್ ಇರೋ ಚಾಪ್ಟರ್ನ ನಾವೇನು ಮಾಡಬೇಕು, ದಿನಕ್ಕೆ 1-2 ಪೇಜು ಚೆನ್ನಾಗಿ ಓದಿ ಪ್ರತಿಯೊಂದು ವಿಷಯಗಳನ್ನ ಅದರಲ್ಲಿ ಚೆನ್ನಾಗಿ ತಿಳ್ಕೊಂಡ್ರೆ ಆಗ ಅದು ನಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಅರ್ಥ ಆಯ್ತಲ್ವ? ಅದು ಬಿಟ್ಟು ನಾನು ಒಂದೇ ದಿನದಲ್ಲೇ 10 ಪೇಜಿಗೆ ಓದ್ಬಿಡ್ತೀನಿ, ನಾನು ಎಲ್ಲನೂ ಅರ್ಥ ಮಾಡ್ಕೊಳ್ಬಿಡ್ತೀನಿ ಅಂದಾಗ ಕೆಲಸದಲ್ಲಿ ಅದು ಆಗಲ್ಲ. ಆದ್ದರಿಂದ ನಾವು ಸ್ವಲ್ಪನೇ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಅವಾಗ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಆಗ ನಮ್ಮ ಬ್ರೈನ್ಗೆ
ಒಳ್ಳೆ ಕಾನ್ಫಿಡೆನ್ಸ್ ಬರುತ್ತೆ, ನಮ್ಮ ಮೆಮೊರಿ ಆಗ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಯಾಕಂದರೆ ನಮಗೆ ಗಾಬರಿ ಏನಿರೋದಿಲ್ಲ, ನಮ್ಮ ಮೈಂಡು ಶಾರ್ಪ್ ಆಗಿರುತ್ತೆ, ಫೋಕಸ್ ಆಗಿರುತ್ತೆ, ನನ್ನ ಗೋಲು ನನಗೆ ಗೊತ್ತಿರುತ್ತೆ. ಆಗೇನಾಗುತ್ತೆ, ನೀವು 2 ಚಾಪ್ಟರ್ ಓದಿದಾಗ ಆಗ 2 ಚಾಪ್ಟರ್ ನೀವೇನು ಓದಿದಿರೋ ಅದು ಖಂಡಿತವಾಗಿ ನಿಮ್ಗೆ ಅರ್ಥ ಆಗುತ್ತೆ. ಆಗ ಚೆನ್ನಾಗಿ ಅದನ್ನು ಜ್ಞಾಪಕದಲ್ಲಿ ಇಟ್ಕೊಳ್ಬೋದು. ಒಳ್ಳೆ ಥರ ಏನೆಲ್ಲ ಮಾಡ್ಬೋದು ಅಂದರೆ, ಈಗ ಪ್ರತಿಯೊಬ್ಬರೂ ಒಬ್ಬರು ಪಾಠ ಕಲಿಬೇಕಂದಾಗ, ಏನಾದ್ರು ಒಂದು ಕಲಿಬೇಕಂದಾಗ ನಾವು ಕಲಿಯೋ ರೀತಿನೇ ಡಿಫ್ರೆಂಟ್ ಇರುತ್ತೆ. ಕೆಲವರಿಗೆ ವಿಡಿಯೋ ಮುಖಾಂತರ ತೋರಿಸಿದ್ರೆ ಚೆನ್ನಾಗಿ ಕಲಿತಾರೆ, ಪಿಕ್ಚರ್ ತೋರಿಸಿದ್ರೆ ಸಾಕಷ್ಟು ಚೆನ್ನಾಗಿ ಕಲಿತಾರೆ, ಕೆಲವರಿಗೆ ಡ್ರಾಯಿಂಗ್ ಮಾಡಿದಾಗ ಚೆನ್ನಾಗಿ ಕಲಿತಾರೆ. ಯಾವುದೋ ಒಂದು ವಿಷಯನ ನಾವು ಪಿಕ್ಚರ್ ರೂಪದಲ್ಲಿ ಬರೆದಾಗ ಅವ್ರಿಗೆ ಕ್ಲೀನಾಗಿ ಅರ್ಥ ಆಗುತ್ತೆ, ಇಲ್ಲಾಂದ್ರೆ ಒಂದು ವಿಡಿಯೋದಲ್ಲಿ ಒಂದು ಅನಿಮೇಷನ್ ತೋರಿಸಿದ್ರೆ ಅವ್ರಿಗೆ ಈಸಿಯಾಗಿ ಅರ್ಥ ಆಗುತ್ತೆ. ಈ ರೀತಿ ನಾವು ತಿಳ್ಕೊಳ್ಬೇಕು, ನಮ್ಮ ಮಕ್ಕಳು ಯಾವ ರೀತಿ ಓದಿದ್ರೆ ಅವ್ರಿಗೆ ಈಸಿಯಾಗಿ ಅರ್ಥ ಆಗ್ತಾ ಇದೆ, ಅದನ್ನ ನಾವು ಪ್ರಾಕ್ಟೀಸ್ ಮಾಡಬೇಕು. ಕೆಲವರಿಗೆ ತುಂಬಾ ಜೋರಾಗಿ ಓದಾಗ ಅವ್ರಿಗೆ ತುಂಬಾ ಬೇಗ ಅರ್ಥ ಆಗುತ್ತೆ. ಆಗ ನೀವು ಏನು ಮಾಡ್ಬೇಕಂದ್ರೆ, ನಿಮ್ಮ ಮಕ್ಕಳಿಗೆ ಯಾವ ರೀತಿ ಓದಿದ್ರೆ, ಯಾವ ರೀತಿ ಈ ಮೆಟೀರಿಯಲ್ನೆಲ್ಲ ಯೂಸ್ ಮಾಡಿದ್ರೆ ವಿಡಿಯೋ ನೋಡಿಕೊಂಡು ಚೆನ್ನಾಗಿ ಕಲಿತಾರ, ಇಲ್ಲಾಂದ್ರೆ ಡ್ರಾಯಿಂಗ್ ಮಾಡಿಕೊಂಡು ಚೆನ್ನಾಗಿ ಕಲಿತಾರ, ಇಲ್ಲಾಂದ್ರೆ ಚೆನ್ನಾಗಿ ಜೋರಾಗಿ ಓದಿದ್ರೆ ಚೆನ್ನಾಗಿ ಕಲಿತಾರ ಅನ್ನೋದನ್ನ ನೀವು ಪ್ರತಿಯೊಂದನ್ನು ತಿಳ್ಕೊಳ್ಳಿ. ನಿಮ್ಮ ಮಕ್ಕಳಿಗೆ ಯಾವುದರಲ್ಲಿ ತುಂಬ ಚೆನ್ನಾಗಿ ಇಂಟ್ರೆಸ್ಟ್ ಇದೆ, ಯಾವ ರೀತಿ ಮಾಡಿದಾಗ ಅವರು ತುಂಬ ಚೆನ್ನಾಗಿ ಕಲಿತಾರೆ, ಆ ಥರ ನಾವು ನಮ್ಮ ಮಕ್ಕಳಿಗೆ ಎನ್ಕರೇಜ್ ಮಾಡಿ ಅದೇ ಏರಿಯಾದಲ್ಲಿ ಅವ್ರಿಗೆ ಚೆನ್ನಾಗಿ ಹೇಳ್ಕೊಟ್ಟಾಗ ಅವರು ತುಂಬ ಚೆನ್ನಾಗಿ ಬೇಗ ಕಲಿತಾರೆ. ಆಗ ಅವರ ಮೆಮೊರಿ, ಕಾನ್ಸಂಟ್ರೇಷನ್ ಕೂಡ ತುಂಬ ಇಂಪ್ರೂವ್ ಆಗುತ್ತೆ. ಮತ್ತು 8ನೇ ಟಿಪ್ ಏನಂದರೆ, ನಾವು ನಮ್ಮ ಮಕ್ಕಳಿಗೆ ಓದಬೇಕು ಅಂದಾಗ ನಾವೇನು ಮಾಡ್ತೀವಿ, ಈ ಸ್ಕೂಲಿಂದ ಬಂದಿದ ತಕ್ಷಣ 5 ಗಂಟೆಗೆ ಬಂದಿದ ತಕ್ಷಣ 6 ಗಂಟೆಗೆ ಸ್ಟಾರ್ಟ್ ಮಾಡ್ಕೊಳ್ತೀವಿ. 6 ಗಂಟೆಯಿಂದ 9 ಗಂಟೆವರೆಗೂ ಕೂತ್ಕೊಂಡು ಓದು 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 ಅಂತ ಇರ್ತೀವಿ. ಅರ್ಥ ಆಯ್ತಲ್ವಾ? ಆ ಥರ ಮಾಡೋಕೆ ಹೋಗ್ಬಾರ್ದು. 6 ಗಂಟೆಯಿಂದ 6:30 ಗಂಟೆವರೆಗೂ ಸ್ವಲ್ಪ ಒಂದು ಟಾಪಿಕ್ ಬಗ್ಗೆ ಓದಬೇಕು, ಮತ್ತೆ ಅವ್ರಿಗೆ ಸ್ವಲ್ಪ ಒಂದು 10 ನಿಮಿಷ ಬ್ರೇಕ್ ಕೊಡಬೇಕು. ಅರ್ಥ ಆಯ್ತಲ್ಲ? ಒಂದು 10 ನಿಮಿಷ ಬ್ರೇಕ್ ಕೊಡಬೇಕು. ಆ 10 ನಿಮಿಷದಲ್ಲಿ ವಾಕ್ ಮಾಡೋದು, ಬೇರೆ ಥರ ಏನೋ ಒಂದು ಮಾಡೋದು, ಟ್ಯಾಬ್ಲೆಟು ಮೊಬೈಲ್ಗಳನ್ನ ಬಿಟ್ಟು, ಅರ್ಥ ಆಯ್ತಲ್ವಾ? ಈ ಗ್ಯಾಡ್ಜೆಟ್ ಡಿಸ್ಟ್ರಾಕ್ಷನ್ ಮಾಡೋ ಡಿವೈಸ್ಗಳು ಇವೆಲ್ಲ ಬಿಟ್ಟು ಬೇರೆ ಯಾವುದಾದ್ರೂ ಮಾಡೋದಕ್ಕೆ ಪ್ರಯತ್ನ ಬಿದ್ದು 10 ನಿಮಿಷ ಆದ್ಮೇಲೆ ಮತ್ತೆ ಇನ್ನೊಂದು ಟಾಪಿಕ್ ಇಟ್ಕೊಂಡು, ಇಲ್ಲಾಂದ್ರೆ ಅದೇ ಟಾಪಿಕ್ನ ಕಂಟಿನ್ಯೂ ಮಾಡಿ ಓದಬೇಕು. ಆಗ ನಾವು ರೆಗ್ಯುಲರ್ ಆಗಿ ಬ್ರೇಕ್ ಕೊಟ್ಟಾಗ ನಮ್ಮ ಬ್ರೈನ್ಗೆ, ನಮ್ಮ ಮೆಮರಿಗೆ ಜಾಸ್ತಿ ಸ್ಟ್ರೆಸ್ ಆಗೋದಿಲ್ಲ. ಆಗ ನಮ್ಮ ಕಾನ್ಸಂಟ್ರೇಷನ್ನು ಈಸಿಯಾಗಿ ಮಾಡ್ಬೋದು. ಆದ್ದರಿಂದ ನೀವು ಒಂದೇ ಸಮ 4 ಗಂಟೆ 5 ಗಂಟೆ ಓದೋದಕ್ಕೆ ಹೋಗಬೇಡಿ. ಬರೀ 30 ಮಿನಿಟ್ಸ್ಗೆ ನೀವು ಒಂದು ಬ್ರೇಕ್ ತಗೊಳ್ಳಿ, ಆಮೇಲೆ ಮತ್ತೆ ಒಂದು 10 ನಿಮಿಷ ಆಗಿದ ತಕ್ಷಣ ಮತ್ತೆ ಕಂಟಿನ್ಯೂ ಮಾಡಿ. ಈ ಥರ ಒಂದು 2-3 ಬ್ಲಾಕಲ್ಲಿ ನೀವು ಓದಿದ್ರೆ ಆಗ ನೀವು ಓದಿರೋದೆಲ್ಲನೂ ನಿಮ್ಮ ಮೈಂಡಲ್ಲಿ ಚೆನ್ನಾಗಿ ಕೂರುತ್ತೆ. ಆಗ ನೀವೇನೇ ಓದಿದ್ರೂ ಅದು ನಿಮ್ಮ ಬ್ರೈನಲ್ಲಿರುತ್ತೆ. ಆಗ ನೀವು ಯಾವುದೇ ಟೈಮಲ್ಲಿ ಅದನ್ನು ಕೇಳಿದ್ರೂ ಆಗ ನೀವು ಈಸಿಯಾಗಿ ರೀಕಾಲ್ ಮಾಡ್ಕೊಳ್ಬೋದು. 9ನೇ ಟಿಪ್ ಏನಂದರೆ, ಎಸ್ಪೆಷಲಿ ಈ ಟಿಪ್ ಬಂದ್ಬಿಟ್ಟು ಪೇರೆಂಟ್ಸ್ಗಳು ಏನು ಮಾಡ್ಬೇಕಂದಾಗ, ಮಕ್ಕಳು ಓದ್ತಾ ಇದ್ದಾಗ ಅವರಿಗೆ ಅವರು ಚೆನ್ನಾಗಿ ಕಷ್ಟ ಬೀಳ್ತಾ ಇದ್ರೆ, ಅವರು ತುಂಬ ಚೆನ್ನಾಗಿ ಓದ್ತಾ ಇದ್ದಾರೆ, ಅವರಿಗೆ ಎಂಕರೇಜ್ ಮಾಡಬೇಕು. ಏನು ಮಾಡಬೇಕು ಎಂಕರೇಜು? ಈಗ ಒಂದು 10ನೇ ಕ್ಲಾಸಲ್ಲಿ ಒಳ್ಳೆ ಮಾರ್ಕ್ಸ್ ತೆಗಿತಾನೆ, ಚೆನ್ನಾಗಿ ಓದುತ್ತಾನೆ ಅಂತ ಅವನಿಗೆ ಮೋಟಿವೇಶನ್ ಮಾಡ್ಬೇಕಂದಾಗ, ಅವನು 10ನೇ ಕ್ಲಾಸ್ ಪಾಸ್ ಆಗಿದ ತಕ್ಷಣ ಒಂದು ಸೈಕಲ್ ಕೊಡಿಸ್ಕೊಡ್ತೀನಿ, ಇಲ್ಲಾಂದ್ರೆ ಏನೋ ಒಂದು ಲ್ಯಾಪ್ಟಾಪ್ ಕೊಡಿಸ್ಕೊಳ್ತೀನಿ. ಆ ಥರ ಅವನಿಗೆ ಯಾವುದೋ ಒಂದು ಏರಿಯಾದಲ್ಲಿ ಅವನಿಗೆ ಮೈಂಡಲ್ಲಿ ಮೋಟಿವೇಶನ್ ಬರೋಂಗೆ ಮಾಡಬೇಕು. ಯಾಕಂದರೆ ನಾವು ಈ SLCಯಲ್ಲಿ ಇಷ್ಟು ಮಾರ್ಕ್ಸ್ ಬಂದರೆ ನಿನಗೆ ಒಂದು ಸೈಕಲ್ ಕೊಡಿಸ್ತೀನಿ ಅಂದಾಗ ಅವನಿಗೆ ಒಂದು ಗೋಲ್ ಬರುತ್ತೆ. ಓಕೆ, ನಾನು ಈ ವರ್ಷ ಚೆನ್ನಾಗಿ ಓದಿದ್ರೆ ನನಗೆ ಈ ವರ್ಷದ ಮನೇಲಿ ಸೈಕಲ್ ಕೊಡಿಸ್ತಾರೆ, ಅರ್ಥ ಆಯ್ತಲ್ವಾ? ಇಲ್ಲ ಅಂದರೆ ಈ ಎಕ್ಸಾಮಲ್ಲಿ ನಾನು ಪಾಸ್ ಮಾಡಿದ್ರೆ ಇವರು ನನಗೆ ಇದು ಕೊಡ್ತಾರೆ. ಆಗ ನಮ್ಮ ಬ್ರೈನ್ಗೆ ಒಂದು ಫಿಕ್ಸ್ಡ್ ಗೋಲ್ ಇರುತ್ತೆ, ನಾನು ಈ ವರ್ಷ ಏನಾದರೂ ಮಾಡಿ ಎಕ್ಸಾಮಲ್ಲಿ ಪಾಸ್ ಮಾಡಲೇಬೇಕು, ಒಳ್ಳೆ ಮಾರ್ಕ್ಸ್ ತೆಗಿಲೇಬೇಕು, ಆಗ ನಮ್ಮನೇಲಿ ನಮ್ಮ ಪೇರೆಂಟ್ಸು ನನಗೊಂದು ಸೈಕಲ್ ಕೊಡಿಸ್ತಾರೆ, ಅರ್ಥ ಆಯ್ತಲ್ವಾ? ಆ ಥರ ರಿವಾರ್ಡ್ ಸಿಸ್ಟಮ್ನ ಬಿಲ್ಡ್ ಮಾಡಿದ್ರೆ ನಿಮ್ಮ ಮಕ್ಕಳಿಗೆ, ಆಗ ಅದು ಒಂದು ಮೋಟಿವೇಶನ್ ಫ್ಯಾಕ್ಟರ್ ಆಗುತ್ತೆ ಮಕ್ಕಳಿಗೆ. ಅವರು ಕೂಡ ಆ ಮೋಟಿವೇಶನ್ ಫ್ಯಾಕ್ಟರ್ನ ಇಟ್ಕೊಂಡು ಅವರು ಕೂಡ ಚೆನ್ನಾಗಿ ಅವರ ಮೈಂಡ್ನ ಕಾನ್ಸಂಟ್ರೇಷನ್ ಮಾಡಿ, ನಾನು ಏನಾದರೂ ಮಾಡಿ ಈ ವರ್ಷ ಚೆನ್ನಾಗಿ ಓದಿ ಚೆನ್ನಾಗಿ ಮಾರ್ಕ್ಸ್ ತೆಗೆದು ಆ ಸೈಕಲ್ನ ಖಂಡಿತವಾಗಿ ನಾನು ತಗೊಳ್ಬೇಕು ಅನ್ನೋ ಮಟ್ಟಕ್ಕೆ ಅವರಿಗೆ ಮೈಂಡಲ್ಲಿ ಫಿಕ್ಸ್ ಆಗಿಬಿಡ್ತಾರೆ. ಆದ್ದರಿಂದ ನೀವು ಪೇರೆಂಟ್ಸ್ಗಳಾಗಿದ್ದರು, ನೀವು ಆ ಥರ ಒಂದು ರಿವಾರ್ಡ್ ಸಿಸ್ಟಮ್ನ ಮಾಡ್ಕೊಳ್ಳಿ. ಒಂದು ಸಿಂಪಲ್ ಆಗಿರೋ ರಿವಾರ್ಡ್ ಸಿಸ್ಟಮ್ನ, ಅವರಿಗೆ ಯೂಸ್ ಆಗೋವಂಥ ರಿವಾರ್ಡ್ ಸಿಸ್ಟಮ್ನ ಅಡಾಪ್ಟ್ ಮಾಡಿಕೊಂಡ್ರೆ ಕಾನ್ಸಂಟ್ರೇಷನ್ ಕೂಡ ತುಂಬ ಇಂಪ್ರೂವ್ ಆಗುತ್ತೆ ಇದರಿಂದ. 10ನೇ ಟಿಪ್ ಏನಂದಿದ ತಕ್ಷಣ, ನಾರ್ಮಲ್ ಆಗಿ ಮಕ್ಕಳಂದಿದ ತಕ್ಷಣ
ಆಟ ಆಡೋಕೆ ಟೈಮ್ ಇರಲೇಬೇಕು. ಪ್ರತಿಯೊಬ್ಬರಿಗೂ ಕೆಲವು ರಿಕ್ರಿಯೇಷನ್ ಟೈಮ್ ಇರಬೇಕು, ಆಟ ಆಡೋ ಟೈಮ್ ಇರಬೇಕು. ನಾವೇನು ಮಾಡಬೇಕಂದ್ರೆ ದಿನದಲ್ಲಿ 1 ಗಂಟೆನೋ 2 ಗಂಟೆನೋ ಮಕ್ಕಳಿಗೆ ಆಟ ಆಡೋದಕ್ಕೆ ಬಿಡಬೇಕು. ಆಟ ಆಡೋದಂದ್ರೆ ವಿಡಿಯೋ ಗೇಮ್ ಆಡೋದು ಆ ಥರದ್ದಲ್ಲ, ಫಿಸಿಕಲ್ ಆಕ್ಟಿವಿಟಿ ಮಾಡೋ ಅಂಥ ಕೆಲಸಗಳು ಮಾಡಿಸ್ಬೇಕು. ಓಡೋದು, ಇಲ್ಲಾಂದ್ರೆ ಎಲ್ಲಾದ್ರೂ ಕ್ರಿಕೆಟ್ ಆಡೋದು, ವಾಲಿಬಾಲ್ ಆಡೋದು, ಬಾಸ್ಕೆಟ್ಬಾಲ್ ಆಡೋದು, ಬ್ಯಾಡ್ಮಿಂಟನ್ ಆಡೋದು, ಆ ಥರ ಆಕ್ಟಿವಿಟಿಗಳನ್ನ, ಇಲ್ಲಾಂದ್ರೆ ಸ್ವಿಮ್ಮಿಂಗ್ ಮಾಡೋದು, ಎಲ್ಲ ಥರ ಫಿಸಿಕಲ್ ಆಕ್ಟಿವಿಟಿ ದಿನಕ್ಕೆ 1 ಅವರ್ 2 ಅವರ್ ಮಾಡೋದಕ್ಕೆ ಬಿಡಬೇಕು. ಆಗ ಅವರು ಫಿಸಿಕಲ್ ಆಕ್ಟಿವಿಟಿ ಮಾಡಿದಾಗ ಅವ್ರಿಗೆ ಫಿಸಿಕಲ್ ಆಗಿ ಫಿಟ್ ಆಗ್ತಾರೆ, ಮತ್ತು ಅವ್ರ ಮೆಂಟಲ್ ಸ್ಟ್ರೆಸ್ಸನ್ನು ತುಂಬ ಕಡಿಮೆ ಆಗುತ್ತೆ, ರಿಲ್ಯಾಕ್ಸ್ ಆಗ್ತಾರೆ. ಆಗ ಅವರು ಏನೇ ಓದಿದ್ರು ಚೆನ್ನಾಗಿ ಅವ್ರಿಗೆ ಮನಸ್ಸಲ್ಲಿ ಇಳಿಯುತ್ತೆ. ಆದ್ರಿಂದ ನೀವು ದಿನಾಲೂ 1 ಅವರ್ 2 ಅವರ್ ಮಕ್ಕಳಿಗೆ ಅವ್ರದ್ದೇ ರಿಕ್ರಿಯೇಷನ್ ಟೈಮು ಇಲ್ಲಾಂದ್ರೆ ರಿಲ್ಯಾಕ್ಸೇಷನ್ ಟೈಮು ಬಿಟ್ಟು ಸೆಪರೇಟ್ ಆಗಿ ಅವ್ರಿಗೆ ಆಟ ಆಡೋದಕ್ಕೆ ಬಿಡಬೇಕು. ಆಗ ಅವ್ರಿಗೆ ಗ್ಯಾರಂಟಿ ಅವರ ಮೆಮರಿ ಕಾನ್ಸಂಟ್ರೇಷನ್ ತುಂಬಾ ಇಂಪ್ರೂವ್ ಆಗುತ್ತೆ. ಮತ್ತೆ ಕೊನೆಯ ಟಿಪ್ ಏನಂದಿದ ತಕ್ಷಣ, ನಾರ್ಮಲ್ ಆಗಿ ಎಲ್ಲ ಮಕ್ಕಳು ಒಂದೇ ತರ ಇರೋದಿಲ್ಲ. ಪ್ರತಿಯೊಬ್ಬರೂ ಅವ್ರದೇ ಆದಂತಹ ಓದೋ ರೀತಿ ಇರುತ್ತೆ, ಅವ್ರದೇ ಆದಂತಹ ಪ್ರತಿಯೊಂದು ಡಿಫ್ರೆಂಟ್ ಸ್ಟೈಲ್ ಇರುತ್ತೆ. ನಾವು ಪೇರೆಂಟ್ಸ್ ಆಗಿದ್ದರು ಅದನ್ನ ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಬೇಕು. ಕೆಲವು ಮಕ್ಕಳಿಗೆ ಬೆಳಗ್ಗೆ ಹೊತ್ತು ತುಂಬಾ ಎನರ್ಜೆಟಿಕ್ ಆಗಿರ್ತಾರೆ, ತುಂಬಾ ಶಾರ್ಪ್ ಆಗಿರ್ತಾರೆ, ಸಾಯಂಕಾಲ ಆದಾಗೆಲ್ಲಾನು ಮಕ್ಕಳು ತುಂಬಾ ಡಲ್ ಆಗ್ತಾ ಇರ್ತಾರೆ. ಆದ್ರಿಂದ ಕೆಲವರು ಸಾಯಂಕಾಲ ಓದ್ಬೇಕಂದಾಗ ತುಂಬಾ ಎನರ್ಜೆಟಿಕ್ ಆಗಿರ್ತಾರೆ, ಬೆಳಗ್ಗೆ ಕೆಲವು ಸಲ ಅವ್ರು ಡಲ್ ಆಗಿರ್ತಾರೆ. ನಾವು ಪೇರೆಂಟ್ಸ್ ಆಗಿರೋದವರು ಅದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಅವರು ಯಾವ ಟೈಮಲ್ಲಿ ಅವರು ತುಂಬಾ ಎನರ್ಜೆಟಿಕ್ ಆಗಿರ್ತಾರೋ ಆ ಟೈಮಲ್ಲಿ ಅವ್ರಿಗೆ ಜಾಸ್ತಿ ಓದೋದಕ್ಕೆ ಅನುಕೂಲ ಮಾಡಬೇಕು. ಬೆಳಗ್ಗೆ ಹೊತ್ತು ಅವ್ರು ಚೆನ್ನಾಗಿ ಓದ್ತಾರೆ ಅಂದಾಗ ಬೆಳಗ್ಗೆ ಹೊತ್ತು ಯಾವುದೇ ಡಿಸ್ಟ್ರಾಕ್ಷನ್ಗಳು ಮನೆಗಳಲ್ಲಿ ಇಲ್ದಿರನೆ ಅವ್ರಿಗೆ ಆ ಸ್ಟಡಿ ಮಾಡೋದಕ್ಕೆ ಅನುಕೂಲ ಮಾಡ್ಕೊಳ್ಬೇಕು. ಇಲ್ಲ ಕೆಲವು ಮಕ್ಕಳು ನಾವು ರಾತ್ರಿ ಚೆನ್ನಾಗಿ ಓದ್ತೀವಿ, ತುಂಬಾ ತಡರಾತ್ರಿವರೆಗೂ ನಾನು ಚೆನ್ನಾಗಿ ಓದ್ತೀನಿ ಅಂದಾಗ ನಾವು ಅವ್ರಿಗೆ ಅದೇ ಟೈಮಲ್ಲೇನೆ ಓದೋದಕ್ಕೆ ಎಲ್ಲ ರೀತಿಯಲ್ಲಿ ಅನುಕೂಲ ಮಾಡ್ಕೊಳ್ಬೇಕು. ಈ ರೀತಿ ಮಾಡಿದಾಗ ಅವ್ರಿಗೆ ಯಾವ ಟೈಮಲ್ಲಿ ತುಂಬಾ ಎನರ್ಜಿ ಜಾಸ್ತಿ ಇರುತ್ತೋ ಅವರು ಆ ಟೈಮಲ್ಲಿ ಚೆನ್ನಾಗಿ ಕಲಿತಾರೆ. ಅವ್ರು ಓದಿರೋದೆಲ್ಲಾನು ಅವ್ರ ಬ್ರೈನ್ಗೆ ಹೋಗುತ್ತೆ. ಮತ್ತೆ ಯಾಕಂದ್ರೆ ಆ ಟೈಮಲ್ಲಿ ಅವ್ರಿಗೆ ಒಳ್ಳೆ ಎನರ್ಜಿ ಕಾನ್ಸಂಟ್ರೇಷನ್ ಇದ್ದಾಗ ಅವ್ರು ಏನೇ ಓದಿದ್ರು ಅವ್ರ ಬ್ರೈನ್ಗೆ ಖಂಡಿತವಾಗಿ ಹೋಗುತ್ತೆ. ಆದ್ರಿಂದ ನಾನು ನಿಮ್ಗೆ ಈ ವಿಡಿಯೋದಲ್ಲಿ 11 ಟಿಪ್ಸ್ನ ಹೇಳ್ಕೊಟ್ಟಿದ್ದೀನಿ. ನೀವೇನಾದ್ರೂ ನಿಮ್ಮ ಮಕ್ಕಳಿಗೆ ನೀವು ಒಳ್ಳೆ ರೀತಿಯಲ್ಲಿ ಮೆಮರಿನ ಇಂಪ್ರೂವ್ ಮಾಡ್ಕೊಡ್ಬೇಕು, ಒಳ್ಳೆ ರೀತಿ ಅವ್ರಿಗೆ ಕಾನ್ಸಂಟ್ರೇಷನ್ನ ಇಂಪ್ರೂವ್ ಮಾಡಬೇಕು ಅಂದರೆ ನೀವು ಖಂಡಿತವಾಗಿ ಈ 11 ಟಿಪ್ನ ಚೆನ್ನಾಗಿ, ಪ್ರತಿಯೊಂದು ಟಿಪ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಮತ್ತೆ ಅದನ್ನ ನೀವು ರೆಗ್ಯುಲರ್ ಆಗಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ಟ್ರೈ ಮಾಡಿ. ನಿಮ್ಮ ಮಕ್ಕಳಿಗೆ ಈ ಟಿಪ್ಸ್ನೆಲ್ಲಾನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಟ್ರೈ ಮಾಡಿದಾಗ ಅವ್ರ ಗ್ಯಾರಂಟಿ 3 ಇಂದ 6 ತಿಂಗಳ ಒಳಗಡೆನೆ ಖಂಡಿತವಾಗಿ ಅವರು ತುಂಬಾ ಚೇಂಜ್ ಆಗ್ತಾರೆ. ಅವರ ಬುದ್ಧಿನೂ ಚೇಂಜ್ ಆಗುತ್ತೆ, ಅವರ ಮೆಮರಿನೂ ತುಂಬಾ ಚೇಂಜ್ ಆಗುತ್ತೆ, ಮತ್ತೆ ಒಳ್ಳೆ ಕಾನ್ಸಂಟ್ರೇಷನ್ ಅಲ್ಲಿ ಅವ್ರು ಖಂಡಿತವಾಗಿ ಚೆನ್ನಾಗಿ ಓದ್ತಾರೆ. ಈ ತರ ಚೆನ್ನಾಗಿ ಕಾನ್ಸಂಟ್ರೇಷನ್ ಅಲ್ಲಿ ಒಳ್ಳೆ ಮೆಮರಿಯಲ್ಲಿ ಓದಿದಾಗ ಅವ್ರ ಗ್ಯಾರಂಟಿ ಅವರ ಎಕ್ಸಾಮ್ಗಳಲ್ಲಿ ಒಳ್ಳೆ ಮಾರ್ಕ್ಸ್ ತೆಗೆಯೋದ್ರಲ್ಲಿ ಯಾವುದೇ ಅನುಮಾನ ಇರೋದಿಲ್ಲ. ನಾನು ನಿಮ್ಗೆ ಈ ವಿಡಿಯೋದಲ್ಲಿ ಇರುವ ಎಲ್ಲ 11 ಟಿಪ್ಸ್ಗಳು ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ನಿಮ್ಮಲ್ಲಿ ಯಾವ್ದಾದ್ರು ಬೇರೆ ತರ ಯಾವ್ದಾದ್ರು ಟಿಪ್ಸ್ ಇದ್ರೆ ನಿಮ್ಮ ಮಕ್ಕಳಿಗೆ ನೀವು ಬೇರೆ ತರ ಯಾವ್ದಾದ್ರು ಟಿಪ್ಸ್ ನ ಯೂಸ್ ಮಾಡಿ ನಿಮ್ಮ ಮಕ್ಕಳಿಗೆ ಮೆಮರಿ ಕಾನ್ಸಂಟ್ರೇಷನ್ ನ ಇಂಪ್ರೂವ್ ಮಾಡಿದ್ರೆ, ನಿಮಗೂ ಆ ತರ ಯಾವ್ದಾದ್ರು ಡಿಫ್ರೆಂಟ್ ಐಡಿಯಾ ಇದ್ರೆ ಖಂಡಿತವಾಗಿ ಕಾಮೆಂಟ್ ಮಾಡಿ ತಿಳಿಸಿ. ಆ ಕಾಮೆಂಟ್ಗಳು ಬೇರೆ ಪೇರೆಂಟ್ಸ್ಗಳಿಗೂ ತುಂಬಾ ಯೂಸ್ ಆಗುತ್ತೆ. ನಿಮ್ಮಲ್ಲಿ ಯಾವುದೇ ಕ್ವಶನ್ಗಳಿದ್ರೆ, ಕನ್ಸರ್ನ್ ಇದ್ರೆ ಖಂಡಿತವಾಗಿ ಕಾಮೆಂಟ್ ಅಲ್ಲಿ ಮಾಡಿ. ನನಗೆ ಗೊತ್ತಿರೋ ಇನ್ಫಾರ್ಮೇಶನ್ ಖಂಡಿತವಾಗಿ ನಿಮ್ಗೆ ಇನ್ನೊಂದು ವಿಡಿಯೋದಲ್ಲಿ ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನಿಮ್ಗೆ ನಾನು ಈ ವಿಡಿಯೋದಲ್ಲಿ ಹೇಳಿರುವ ಎಲ್ಲ ಇನ್ಫಾರ್ಮೇಶನ್ಗಳು ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ. ಮತ್ತೆ ನೀವು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ನಮ್ಮ ಎಲ್ಲಾ ಮುಂದಿನ ವಿಡಿಯೋಗಳು ನಿಮ್ಗೆ ಖಂಡಿತವಾಗಿ ಸಿಗುತ್ತೆ. ನಾವು ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೆ ಬಾಯ್.